50% ಆಫರ್ ಇದೆಯಂತೆ, ಇಯರ್ ಎಂಡ್ ಸೇಲ್ ನಡೀತಾ ಇದೆಯಂತೆ. ಹೀಗೆ ಸೇಲ್ ನಲ್ಲಿ ಶಾಪಿಂಗ್ ಮಾಡೋದು ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ. ಬ್ರಾಂಡೆಡ್ ಬಟ್ಟೆ, ಬ್ರಾಂಡೆಡ್ ಥಿಂಗ್ಸ್, ಕಾಸ್ಟ್ಲಿ ವಸ್ತುಗಳು ನಿಮಗೆ ಕಮ್ಮಿ ಪ್ರೈಸ್ಗೆ ಡಿಸ್ಕೌಂಟ್ ಪ್ರೈಸ್ ನಲ್ಲಿ ಸಿಕ್ಕರೆ ಆ ಫೀಲಿಂಗ್ಸೇ ಬೇರೆ ಅಲ್ವಾ. ಜೊತೆಗೆ ಕ್ವಾಲಿಟಿನೂ ಇರುತ್ತೆ, ಪ್ರೈಸ್ ಕೂಡ ಕಮ್ಮಿ ಇರುತ್ತೆ. ಸೊ ಬೆಸ್ಟ್ ಡೀಲ್ ರೈಟ್. ಹಾಗೆ ಫಂಡ್ ಮ್ಯಾನೇಜರ್ಸ್ ಕೂಡ ಯಾವುದೋ ರೀಸನ್ ನಿಂದ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇರೋ ಮತ್ತು ಅವುಗಳ ಫ್ಯೂಚರ್ ಪೊಟೆನ್ಷಿಯಲ್ ಚೆನ್ನಾಗಿರುವಂತ ಸಾಲಿಡ್ ಫಂಡಮೆಂಟಲ್ಸ್ ಇರೋ ಕಂಪನೀಸ್ ಅನ್ನ ಹುಡುಕ್ತಾನೆ ಇರ್ತಾರೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ 5 ಸ್ಟಾರ್ ರೇಟಿಂಗ್ ಕೊಟ್ಟಿರೋ 3 ಬೆಸ್ಟ್ ವ್ಯಾಲ್ಯೂ ಫಂಡ್ಸ್ ನ ಬಗ್ಗೆ ಮಾತಾಡೋಣ. ಆದ್ರೆ ವಿಡಿಯೋನಲ್ಲಿ ಮುಂದೆ ಹೋಗೋ ಮುಂಚೆ ನೀವೇನ್ ಮಾಡಬೇಕು ಗೊತ್ತಿದೆ ತಾನೇ? ಬೇಗ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಮೊದಲು ವ್ಯಾಲ್ಯೂ ಫಂಡ್ಸ್ ಅಂದ್ರೆ ಏನು ಅಂತ ನೋಡೋಣ. ವ್ಯಾಲ್ಯೂ ಫಂಡ್ಸ್ ಅಂದ್ರೆ ಈ ಫಂಡ್ಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನೀಸ್ ನ ಶೇರ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತವೆ ಮತ್ತು ಅವುಗಳ ಕರೆಂಟ್ ಮಾರ್ಕೆಟ್ ಪ್ರೈಸ್ ನಿಮ್ಮ ಟಾರ್ಗೆಟ್ ಪ್ರೈಸ್ ಕಂಪ್ಯಾರಿಸನ್ ನಲ್ಲಿ ಅಂಡರ್ ವ್ಯಾಲ್ಯೂಡ್ ಆಗಿರಬಹುದು. ಅಂಡರ್ ವ್ಯಾಲ್ಯೂಡ್ ಅಂದ್ರೆ ನಿಮಗೆ ಡೌಟ್ ಬರುತ್ತೆ ಅಲ್ವಾ? ಒಂದು ಸ್ಟಾಕ್ ಅನ್ನ ಅಂಡರ್ ವ್ಯಾಲ್ಯೂಡ್ ಅನ್ನೋದಕ್ಕೆ ಫಂಡ್ ಮ್ಯಾನೇಜರ್ಸ್ ಈ ಫ್ಯಾಕ್ಟರ್ ಗಳನ್ನ ಕನ್ಸಿಡರ್ ಮಾಡ್ತಾರೆ. ಕಂಪನಿಯ ಅರ್ನಿಂಗ್ಸ್ ಮತ್ತು ಅರ್ನಿಂಗ್ಸ್ ಈಲ್ಡ್, ಬುಕ್ ವ್ಯಾಲ್ಯೂ ಮತ್ತು ಕ್ಯಾಶ್ ಫ್ಲೋ ಪೊಟೆನ್ಷಿಯಲ್ ಅಂದ್ರೆ ಅವುಗಳ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅವುಗಳ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಆಂತರಿಕ ಮೌಲ್ಯಕ್ಕಿಂತ ಕೆಳಗೆ ಟ್ರೇಡ್ ಆಗ್ತಾ ಇರುತ್ತೆ ಮತ್ತು ಇದು ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗಿರುತ್ತೆ. ಇಂತಹ ಕಂಪನೀಸ್ ಗಳನ್ನ ಮಾರ್ಕೆಟ್ ಈಗ ಅಂಡರ್ ಎಸ್ಟಿಮೇಟ್ ಮಾಡಿರಬಹುದು, ಆದರೆ ಅವುಗಳ ವ್ಯಾಲ್ಯೂ ರೆಕಗ್ನೈಸ್ ಆದಾಗ ಸ್ಟಾಕ್ ಪ್ರೈಸಸ್ ಹೆಚ್ಚಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಬೈ ಲೋ ಸೆಲ್ ಹೈ ಅನ್ನೋ ಕ್ಲಾಸಿಕ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡುತ್ತೆ. ಅಂದ್ರೆ ಕಮ್ಮಿ ರೇಟ್ಗೆ ತಗೊಳ್ಳೋದು, ಹೆಚ್ಚಿನ ಬೆಲೆಗೆ ಮಾರುವಂತ ಸ್ಟ್ರಾಟಜಿ ಇದು. ಸೆಬಿ ಮ್ಯಾಂಡೇಟ್ ಪ್ರಕಾರ ಈ ಫಂಡ್ಸ್ ಮಿನಿಮಮ್ 65% ಅಸೆಟ್ ಅನ್ನ ಈ ವ್ಯಾಲ್ಯೂ ಬೇಸ್ಡ್ ಈಕ್ವಿಟಿ ಮತ್ತು ಈಕ್ವಿಟಿ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿರಬೇಕು. ಸೊ ಲೆಟ್ಸ್ ಬಿಗಿನ್ 3 ಬೆಸ್ಟ್ 5 ಸ್ಟಾರ್ ರೇಟೆಡ್ ವ್ಯಾಲ್ಯೂ ಫಂಡ್ಸ್ ಫ್ರಮ್ ವ್ಯಾಲ್ಯೂ ರಿಸರ್ಚ್ ಅಂಡ್ ಮಾರ್ನಿಂಗ್ ಸ್ಟಾರ್. ಈ ವಿಡಿಯೋನ ಮೇನ್ ಪರ್ಪಸ್ ನಿಮ್ಮನ್ನ ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ ಅಂತಹ ಇನ್ವೆಸ್ಟ್ಮೆಂಟ್ ರಿಸರ್ಚ್ ಪ್ಲಾಟ್ಫಾರ್ಮ್ ನ 5 ಸ್ಟಾರ್ ರೇಟೆಡ್ ವ್ಯಾಲ್ಯೂ ಫಂಡ್ಸ್ ಗೆ ಇಂಟ್ರೊಡ್ಯೂಸ್ ಮಾಡೋದು. ಆದ್ರೆ ಇಲ್ಲೊಂದು ಡೌಟ್ ಬರುತ್ತೆ, ಈ ರೇಟಿಂಗ್ಸ್ ನ ನಾವು ಯಾಕೆ ನಂಬಬೇಕು ಅಂತ. ಈ ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ ಎರಡು ಇನ್ವೆಸ್ಟ್ಮೆಂಟ್ ರಿಸರ್ಚ್ ಫೀಲ್ಡ್ ನಲ್ಲಿ ಟ್ರಸ್ಟೆಡ್ ಹೆಸರುಗಳು. ವ್ಯಾಲ್ಯೂ ರಿಸರ್ಚ್ ಇಂಡಿಯಾದ ಒನ್ ಆಫ್ ದಿ ಟಾಪ್ ಇಂಡಿಪೆಂಡೆಂಟ್ ರಿಸರ್ಚ್ ಫರ್ಮ್. ಇದು ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್ ಮತ್ತು ಫಿಕ್ಸೆಡ್ ಇನ್ಕಮ್ ಇನ್ವೆಸ್ಟ್ಮೆಂಟ್ಸ್ ನ ಮೇಲೆ ಡಿಟೇಲ್ಡ್ ಅನಾಲಿಸಿಸ್ ಮತ್ತು ಎಕ್ಸ್ಪರ್ಟ್ ಒಪಿನಿಯನ್ ಅನ್ನು ಕೊಡುತ್ತೆ. ಮತ್ತು ಮಾರ್ನಿಂಗ್ ಸ್ಟಾರ್ ಇದು ಒಂದು ಗ್ಲೋಬಲ್ ಫಿನಾನ್ಷಿಯಲ್ ಸರ್ವಿಸ್ ಫರ್ಮ್. ಇದು ಇಂಡಿಪೆಂಡೆಂಟ್ ರಿಸರ್ಚ್ ಮತ್ತು ಅನಾಲಿಸಿಸ್ ನ ಮೂಲಕ ಇಂಡಿವಿಜುವಲ್ಸ್ ಅಂದ್ರೆ ನಮಗೆ, ನಿಮಗೆ ಮತ್ತು ಇನ್ಸ್ಟಿಟ್ಯೂಷನ್ಗೆ ಇನ್ಫಾರ್ಮ್ಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೆರಡೂ ಏಜೆನ್ಸಿಗಳ ಕೆಲಸ ಏನು ಅಂದ್ರೆ ನೀವು ನಿಮ್ಮ ಹಣವನ್ನ ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ ಸರಿಯಾದಂತ ಅನ್ಬಯಾಸ್ಡ್ ಆದಂತ ಮತ್ತು ನಂಬಿಕರ್ಹ ಮಾಹಿತಿಯನ್ನು ಕೊಡೋದು. ಸೊ ಈ 3 ಫಂಡ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ICICI ಪ್ರೊಡೆನ್ಷಿಯಲ್ ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್, ಎರಡನೇದು HSBC ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್, ಮೂರನೇದು JM ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್. ಈ ಫಂಡ್ಸ್ ಅನ್ನ ಹೇಗೆ ರೇಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನೀವು ಈ ಮೆಥಡಾಲಜಿಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಆದ್ರೆ ಡೂ ಚೆಕ್ ದಟ್ ಔಟ್. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀವಿ. ಈಗ ನಮ್ಮ ಮೊದಲ ಫಂಡ್ ICICI ಪ್ರೊಡೆನ್ಷಿಯಲ್ ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್. ICICI ಪ್ರೊಡೆನ್ಷಿಯಲ್ ವ್ಯಾಲ್ಯೂ ಫಂಡ್ ಲಾಂಚ್ ಆಗಿದ್ದು ಆಗಸ್ಟ್ 16ನೇ ತಾರೀಕು 2004ಕ್ಕೆ ಮತ್ತು ಇದರ ಡೈರೆಕ್ಟ್ ಪ್ಲಾನ್ ಲಾಂಚ್ ಆಗಿದ್ದು ಜನವರಿ 1, 2013ರಂದು. ಈ ಫಂಡ್ ನ AUM ಬಂದು ಜುಲೈ 31, 2025ರ ಹೊತ್ತಿಗೆ 53,715.52 ಕೋಟಿ. ಇದು ವ್ಯಾಲ್ಯೂ ಫಂಡ್ ಕ್ಯಾಟಗರಿಯಲ್ಲಿ ಹೈಯೆಸ್ಟ್ AUM ಹೊಂದಿರುವಂತಹ ಒಂದು ಕಂಪನಿ. ಈ ಫಂಡ್ ಅನ್ನ ಮಿಸ್ಟರ್ ಶಂಕರನ್ ನರೇನ್, ಧರ್ಮೇಶ್ ಕಕ್ಕಡ್ ಮತ್ತು ಮಸೂಮಿ ಜುರ್ಮರ್ವಾಲಾ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಈಗ ಈ ಫಂಡ್ ನ ಪೋರ್ಟ್ಫೋಲಿಯೋವನ್ನು ನೋಡೋಣ. ಇನ್ನು ಈ ಫಂಡ್ ನ ಟಾಪ್ 5 ಸ್ಟಾಕ್ ಗಳನ್ನ ನೋಡೋಣ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ 7.61%, ICICI ಬ್ಯಾಂಕ್ ಲಿಮಿಟೆಡ್ 7.02%, HDFC ಬ್ಯಾಂಕ್ ಲಿಮಿಟೆಡ್ 6.77%, ಇನ್ಫೋಸಿಸ್ ಲಿಮಿಟೆಡ್ 5.19%, ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ 4.75%. ಈಗ ಟಾಪ್ 5 ಸೆಕ್ಟರ್ಗಳು ಯಾವುದು ಅಂತ ನೋಡೋಣ. ಫಿನಾನ್ಷಿಯಲ್ ಸರ್ವಿಸಸ್ 32.17%, ಆಯಿಲ್, ಗ್ಯಾಸ್ ಅಂಡ್ ಕನ್ಸ್ಯೂಮಬಲ್ ಫ್ಯೂಯಲ್ 11.24%, ಹೆಲ್ತ್ ಕೇರ್ 9.51%, ಇನ್ಫಾರ್ಮೇಶನ್ ಟೆಕ್ನಾಲಜಿ 9.42%, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ 7.11%.
ಈಗ ಈ ಫಂಡ್ ನ ಕ್ರಿಟಿಕಲ್ ರೇಷಿಯೋಸ್ ಅನ್ನು ನೋಡೋಣ. ಇದೇ ಕಾರಣಕ್ಕೆ ಈ ಫಂಡ್ 5 ಸ್ಟಾರ್ ರೇಟಿಂಗ್ ಅನ್ನ ಪಡ್ಕೊಂಡಿದೆ. ಮೊದಲು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಫಂಡ್ ನ ರಿಟರ್ನ್ ತನ್ನ ಆವರೇಜ್ ಆನ್ಯುವಲ್ ರಿಟರ್ನ್ ಇಂದ ಎಷ್ಟು ಡಿವಿಯೇಟ್ ಆಗುತ್ತೆ ಅಂತ ಈ ರೇಷಿಯೋ ತೋರಿಸುತ್ತೆ. ಹೈಯರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಜಾಸ್ತಿ ವೊಲಾಟಿಲಿಟಿ ಅಂತ ಅರ್ಥ. ಇಲ್ಲಿ ವೊಲಾಟಿಲಿಟಿ ಅಂದ್ರೆ ರಿಸ್ಕ್ ಅಂತ ಅರ್ಥ ಅಲ್ಲ, ಬದಲಾಗಿ ಚಂಚಲ ಅಂದ್ರೆ ಬದಲಾವಣೆ ಆಗ್ತಾ ಇರುತ್ತೆ ಅಂತ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಂತ ಅರ್ಥ. ಇನ್ನು ICICI ಪ್ರೊಡೆನ್ಷಿಯಲ್ ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 11.41% ಇದೆ. ಆದರೆ ಕ್ಯಾಟಗರಿ 13.89% ಇದೆ. ಅಂದ್ರೆ ಫಂಡ್ ತನ್ನ ಪಿಯರ್ಸ್ ಗಿಂತ ಅಂದ್ರೆ ಜೊತೆಗಾರ ಫಂಡ್ಗಳಿಗಿಂತ ಕಮ್ಮಿ ವಾಲಟೈಲ್ ಆಗಿದೆ ಅಂತ. ಇನ್ನು ಬೀಟಾ, ಇದು ಬೆಂಚ್ ಮಾರ್ಕ್ ನ ಕಂಪ್ಯಾರಿಸನ್ ನಲ್ಲಿ ಫಂಡ್ ನ ವೊಲಾಟಿಲಿಟಿ ಮೆಜರ್ ಮಾಡುತ್ತೆ. ICICI ಪ್ರೊಡೆನ್ಷಿಯಲ್ ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್ ನ ಬೀಟಾ 0.80 ಇದೆ. ಅಂದ್ರೆ ಫಂಡ್ ತನ್ನ ಬೆಂಚ್ ಮಾರ್ಕ್ ಗಿಂತ ಕಮ್ಮಿ ವಾಲಟೈಲ್ ಆಗಿದೆ ಅಂತ. ಈಗ ಶಾರ್ಪ್ ರೇಷಿಯೋ ನೋಡೋಣ. ಇದು ಫಂಡ್ ಪ್ರತಿ ಯೂನಿಟ್ ರಿಸ್ಕ್ಗೆ ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅಂತ ಮೆಜರ್ ಮಾಡುತ್ತೆ. ಹೈಯರ್ ಶಾರ್ಪ್ ರೇಷಿಯೋ ಅಂದ್ರೆ ಬೆಟರ್ ರಿಸ್ಕ್ ಅಡ್ಜಸ್ಟ್ಮೆಂಟ್ ರಿಟರ್ನ್ಸ್. ಈ ಫಂಡ್ ನ ಶಾರ್ಪ್ ರೇಷಿಯೋ ಬಂದು 1.22 ಇದೆ. ಅಂದ್ರೆ ಪ್ರತಿ ಎಕ್ಸ್ಟ್ರಾ ಯೂನಿಟ್ ಆಫ್ ರಿಸ್ಕ್ಗೆ ಈ ಫಂಡ್ 1.22 ಪಟ್ಟು ಜಾಸ್ತಿ ರಿಟರ್ನ್ ಅನ್ನು ಜನರೇಟ್ ಮಾಡ್ತಾ ಇದೆ ಅಂತ. ಮುಂದೆ ಸಾರ್ಟಿನೋ ರೇಷಿಯೋ. ಇದು ಕೂಡ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಮೆಜರ್ ಮಾಡುತ್ತೆ. ಆದ್ರೆ ಇದು ಕೇವಲ ಡೌನ್ ಸೈಡ್ ರಿಸ್ಕ್ ಅನ್ನ ಮಾತ್ರ ಗಮನದಲ್ಲಿ ಇಡುತ್ತೆ. ಈ ಫಂಡ್ ನ ಸಾರ್ಟಿನೋ ರೇಷಿಯೋ ಬಂದು 2.21 ಇದೆ. ಅಂದ್ರೆ ಪ್ರತಿ ಯೂನಿಟ್ ಡೌನ್ ಸೈಡ್ ರಿಸ್ಕ್ ನ ಕಂಪ್ಯಾರಿಸನ್ ನಲ್ಲಿ ಫಂಡ್ 2.21 ಪಟ್ಟು ಜಾಸ್ತಿ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅಂತ. ಇಲ್ಲಿ ಒಂದು ವಿಷಯವನ್ನ ನೀವು ಗಮನದಲ್ಲಿ ಇರಲೇಬೇಕು. ಈ ಎಲ್ಲ ಇಂಡಿಕೇಟರ್ ಗಳನ್ನ ಸ್ಟ್ಯಾಂಡ್ ಅಲೋನ್ ನೋಡೋದಕ್ಕಿಂತ ಇವುಗಳನ್ನ ಬೆಂಚ್ ಮಾರ್ಕ್ ಮತ್ತು ಪಿಯರ್ ಗ್ರೂಪ್ ನ ಜೊತೆಗೆ ಪರ್ಫಾರ್ಮೆನ್ಸ್ ನ ಜೊತೆಗೆ ಕಂಪೇರ್ ಮಾಡಬೇಕು. ಇದರಿಂದ ನಿಮಗೆ ಫಂಡ್ ಔಟ್ ಪರ್ಫಾರ್ಮ್ ಮಾಡಿದೆಯಾ ಅಥವಾ ಅಂಡರ್ ಪರ್ಫಾರ್ಮ್ ಮಾಡಿದೆಯಾ ಅಂತ ಒಂದು ಐಡಿಯಾ ಬರುತ್ತೆ. ಈಗ ಫಂಡ್ ನ ಅಪ್ಸೈಡ್ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ನೋಡೋಣ. ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದಾಗ ಈಕ್ವಿಟಿ ಫಂಡ್ ತನ್ನ ಬೆಂಚ್ ಮಾರ್ಕ್ ನ ಕಂಪ್ಯಾರಿಸನ್ ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಜಾಸ್ತಿ ಇದ್ರೆ ಈಕ್ವಿಟಿ ಫಂಡ್ ರೈಸಿಂಗ್ ಮಾರ್ಕೆಟ್ ನಲ್ಲಿ ಬೆಂಚ್ ಮಾರ್ಕ್ ಗಿಂತ ಉತ್ತಮವಾಗಿ ಪರ್ಫಾರ್ಮ್ ಮಾಡಿದೆ ಅಂತ. ICICI ಪ್ರೊಡೆನ್ಷಿಯಲ್ ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್ ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು 88 ಇದೆ. ಅಂದ್ರೆ ಬೆಂಚ್ ಮಾರ್ಕ್ 10% ಮೇಲ್ ಹೋದ್ರೆ ಈ ಫಂಡ್ ಕೇವಲ 8.8% ಮೇಲ್ ಹೋಗುತ್ತೆ. ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಾಗ ಫಂಡ್ ಆ ಫಾಲ್ ನಲ್ಲಿ ಬೆಂಚ್ ಮಾರ್ಕ್ ಗೆ ಹೋಲಿಸಿದ್ರೆ ಎಷ್ಟು ಕೆಳಗೆ ಹೋಗುತ್ತೆ ಅಂತ ಹೇಳುತ್ತೆ. ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಕಮ್ಮಿ ಇದ್ರೆ ಈಕ್ವಿಟಿ ಫಂಡ್ ಫಾಲಿಂಗ್ ಮಾರ್ಕೆಟ್ ನಲ್ಲಿ ಬೆಂಚ್ ಮಾರ್ಕ್ ಗಿಂತ ಕಮ್ಮಿ ಇಳಿದಿದೆ ಅಂತ ಅರ್ಥ. ಆದ್ರಿಂದ ICICI ಪ್ರೊಡೆನ್ಷಿಯಲ್ ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್ ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 69 ಇದೆ. ಇದರ ಅರ್ಥ ಫಾಲಿಂಗ್ ಮಾರ್ಕೆಟ್ ನಲ್ಲಿ ಬೆಂಚ್ ಮಾರ್ಕ್ ಇಂಡೆಕ್ಸ್ 10% ಕೆಳಗೆ ಹೋದಾಗ ಈ ಫಂಡ್ ಕೇವಲ 6.9% ಕೆಳಗೆ ಹೋಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್, ICICI ಪ್ರೊಡೆನ್ಷಿಯಲ್ ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್ ನ ರಿಟರ್ನ್ಸ್. ಈ ಫಂಡ್ ತನ್ನ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಯನ್ನ 1, 3, 5, 7 ಮತ್ತು 10 ವರ್ಷಗಳಲ್ಲಿ ಕನ್ಸಿಸ್ಟೆಂಟ್ಲಿ ಬೀಟ್ ಮಾಡಿದೆ. ಇದಿಷ್ಟು ನಮ್ಮ ಮೊದಲ ಫಂಡ್ ನ ಬಗ್ಗೆ. ಈಗ ಎರಡನೇ ಫಂಡ್ HSBC ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್. ಈ ಫಂಡ್ ಲಾಂಚ್ ಆಗಿದ್ದು ಜನವರಿ 1, 2010ರಲ್ಲಿ ಮತ್ತು ಇದರ ಡೈರೆಕ್ಟ್ ಪ್ಲಾನ್ ಲಾಂಚ್ ಆಗಿದ್ದು ಜನವರಿ 1, 2013ರಲ್ಲಿ. ಈ ಫಂಡ್ ನ AUM ಜುಲೈ 31, 2025 ಹೊತ್ತಿಗೆ 13,816.77 ಕೋಟಿ ಇದೆ. ಈ ಫಂಡ್ ಅನ್ನ ಮಿಸ್ಟರ್ ವೇಣುಗೋಪಾಲ್ ಮಂಘಟ್ ಮತ್ತು ಮಿಸ್ಟರ್ ಸೋನಾಲ್ ಗುಪ್ತಾ ಮ್ಯಾನೇಜ್ ಮಾಡ್ತಾರೆ. ಈಗ ಇದರ ಪೋರ್ಟ್ಫೋಲಿಯೋವನ್ನು ನೋಡೋಣ. ಟಾಪ್ 5 ಸ್ಟಾಕ್ಗಳು ಮೊದಲು. HDFC ಬ್ಯಾಂಕ್ ಲಿಮಿಟೆಡ್ 4.45%, ICICI ಬ್ಯಾಂಕ್ ಲಿಮಿಟೆಡ್ 3.85%, MCX 3.32%, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 3.07%, ಗಾಡ್ಫ್ರೇ ಫಿಲಿಪ್ಸ್ ಇಂಡಿಯಾ ಲಿಮಿಟೆಡ್ 3.06%. ಈಗ ಟಾಪ್ 5 ಸೆಕ್ಟರ್ಗಳು. ಬ್ಯಾಂಕ್ಸ್ 21.54%, ಫಿನಾನ್ಸ್ 7.48%, IT ಸಾಫ್ಟ್ವೇರ್ 6.92%, ಕನ್ಸ್ಟ್ರಕ್ಷನ್ 6.41%, ಆಟೋಮೊಬೈಲ್ 5.57%. ಈಗ ಈ ಫಂಡ್ ನ ಕ್ರಿಟಿಕಲ್ ರೇಷಿಯೋವನ್ನು ನೋಡೋಣ. HSBC ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ 14.41% ಇದೆ. ಆದರೆ ಕ್ಯಾಟಗರಿ 13.89% ಇದ್ದು ಫಂಡ್ ತನ್ನ PS ಗಿಂತ ಜಾಸ್ತಿ ವಾಲಟೈಲ್ ಇದೆ ಅಂತ ತೋರಿಸುತ್ತೆ. ಇನ್ನು ಈ ಫಂಡ್ ನ ಬೀಟಾ 1.1 ವಿಚ್ ಇಸ್ ಆಲ್ಮೋಸ್ಟ್ 1 ಅಂತ ಪರಿಗಣಿಸೋಣ. ಅಂದ್ರೆ ಫಂಡ್ ತನ್ನ ಬೆಂಚ್ ಮಾರ್ಕ್ ಅಷ್ಟೇ ವಾಲಟೈಲ್ ಇದೆ ಅಂತ ಈ ರೇಷಿಯೋ ತೋರಿಸುತ್ತೆ. ಈ ಫಂಡ್ ನ ಶಾರ್ಪ್ ರೇಷಿಯೋ ಬಂದು 1.13 ಇದೆ. ಅಂದ್ರೆ ಪ್ರತಿ ಎಕ್ಸ್ಟ್ರಾ ಯೂನಿಟ್ ಆಫ್ ರಿಸ್ಕ್ ಗೆ ಫಂಡ್ 1.13 ಪಟ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅಂತ.
ಈ ಫಂಡ್ ನ ಸಾರ್ಟಿನೋ ರೇಷಿಯೋ ಬಂದು 1.60 ಇದೆ. ಅಂದ್ರೆ ಫಂಡ್ ಪ್ರತಿ ಯೂನಿಟ್ ಡೌನ್ ಸೈಡ್ ರಿಸ್ಕ್ ನ ಕಂಪ್ಯಾರಿಸನ್ ಅಲ್ಲಿ 1.60 ಪಟ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನ ಜನರೇಟ್ ಮಾಡಿದೆ. ಮತ್ತು ಫಂಡ್ ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು 109 ಇದೆ. ಅಂದ್ರೆ ಬೆಂಚ್ ಮಾರ್ಕ್ 10% ಮೇಲ್ ಹೋದ್ರೆ ಈ ಫಂಡ್ 10.9% ಮೇಲ್ ಹೋಗುತ್ತೆ. ಈ ಫಂಡ್ ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು 100 ಇದೆ. ಅಂದ್ರೆ ಬೆಂಚ್ ಮಾರ್ಕ್ 10% ಕೆಳಗೆ ಹೋದ್ರೆ ಈ ಫಂಡ್ ಕೂಡ 10% ಕೆಳಗೆ ಹೋಗುತ್ತೆ ಅಂತ. ಇನ್ನು ನೋಡ್ಲೇಬೇಕಾದಂತ ಇನ್ನೊಂದು ಅಂಶ ಅಂದ್ರೆ ರಿಟರ್ನ್. HSBC ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್ ತನ್ನ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಯನ್ನ ಕನ್ಸಿಸ್ಟೆಂಟ್ಲಿ 1, 3, 5, 7 ಮತ್ತು 10 ವರ್ಷಗಳಲ್ಲಿ ಬೀಟ್ ಮಾಡಿದೆ. ಸೊ ಇದಾಗಿತ್ತು ನಮ್ಮ ಎರಡನೇ ಫಂಡ್ ನ ಬಗ್ಗೆ. ಈಗ ನಮ್ಮ ಮುಂದಿನ ಫಂಡ್, ಅದು ಮೂರನೇ ಫಂಡ್, JM ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್. JM ವ್ಯಾಲ್ಯೂ ಫಂಡ್ ಲಾಂಚ್ ಆಗಿದ್ದು ಜೂನ್ 2ನೇ ತಾರೀಕು 1997ರಲ್ಲಿ ಮತ್ತು ಇದರ ಡೈರೆಕ್ಟ್ ಪ್ಲಾನ್ ಲಾಂಚ್ ಆಗಿದ್ದು 1 ಜನವರಿ 2013ಕ್ಕೆ. ಇನ್ನು ಈ ಫಂಡ್ ನ AUM ಜುಲೈ 31, 2025 ಹೊತ್ತಿಗೆ 1062.26 ಕೋಟಿ ಆಗಿತ್ತು. ಈ ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಾ ಇರೋರು ಸತೀಶ್ ರಾಮನಾಥನ್, ಮಿಸ್ಟರ್ ಆಸಿಟ್ ಭಂಡಾರ್ಕರ್ ಮತ್ತು ದೀಪಕ್ ಗುಪ್ತಾ ಮತ್ತು ರುಚಿ ಫೋಸ್ದರ್. ಈಗ ಇದರ ಪೋರ್ಟ್ಫೋಲಿಯೋವನ್ನು ನೋಡೋಣ. ಮೊದಲಿಗೆ ಟಾಪ್ 5 ಸ್ಟಾಕ್ಗಳು. ಗಾಡ್ಫ್ರೇ ಫಿಲಿಪ್ಸ್ ಇಂಡಿಯಾ ಲಿಮಿಟೆಡ್ 4.18%, HDFC ಬ್ಯಾಂಕ್ ಲಿಮಿಟೆಡ್ 3.42%, L&T ಲಿಮಿಟೆಡ್ 3.34%, ವರ್ಲ್ಪೂಲ್ ಆಫ್ ಇಂಡಿಯಾ ಲಿಮಿಟೆಡ್ 3.08%, ರೆಸ್ಟೋರೆಂಟ್ ಬ್ರಾಂಡ್ಸ್ ಏಷ್ಯಾ ಲಿಮಿಟೆಡ್ 2.99%. ಮತ್ತು ಟಾಪ್ 5 ಸೆಕ್ಟರ್ಗಳು. ಫಿನಾನ್ಷಿಯಲ್ ಸರ್ವಿಸಸ್ 25.85%, ಕ್ಯಾಪಿಟಲ್ ಗೂಡ್ಸ್ 11.75%, ಕನ್ಸ್ಟ್ರಕ್ಷನ್ 6.89%, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ 6.64%, ಕನ್ಸ್ಯೂಮರ್ ಸರ್ವಿಸ್ 5.96%. ಈಗ ಈ ಫಂಡ್ಸ್ ನ ಕ್ರಿಟಿಕಲ್ ರೇಷಿಯೋವನ್ನು ನೋಡೋಣ. JM ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 16.19% ಇದೆ. ಆದ್ರೆ ಕ್ಯಾಟಗರಿಯ 13.89% ಇದೆ. ಅಂದ್ರೆ ಫಂಡ್ ತನ್ನ ಪಿಯರ್ಸ್ ಗಿಂತ ಜಾಸ್ತಿ ವಾಲಟೈಲ್ ಇದೆ ಅಂತ ಅರ್ಥ. ಈ ಫಂಡ್ ನ ಬೀಟಾ ಬಂದು 1.05 ಇದೆ. ಅಂದ್ರೆ ಫಂಡ್ ತನ್ನ ಬೆಂಚ್ ಮಾರ್ಕ್ ಗಿಂತ ಜಾಸ್ತಿ ವಾಲಟೈಲ್ ಇದೆ. ಈ ಫಂಡ್ ನ ಶಾರ್ಪ್ ರೇಷಿಯೋ ಬಂದು 1.03 ಇದೆ. ಅಂದ್ರೆ ಪ್ರತಿ ಎಕ್ಸ್ಟ್ರಾ ಯೂನಿಟ್ ಆಫ್ ರಿಸ್ಕ್ ಗೆ ಈ ಫಂಡ್ 1.03 ಪಟ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ಈ ಫಂಡ್ ನ ಸಾರ್ಟಿನೋ ರೇಷಿಯೋ ಬಂದು 1.64 ಇದೆ. ಅಂದ್ರೆ ಫಂಡ್ ಪ್ರತಿ ಯೂನಿಟ್ ಡೌನ್ ಸೈಡ್ ರಿಸ್ಕ್ ನ ಕಂಪ್ಯಾರಿಸನ್ ಅಲ್ಲಿ 1.64 ಪಟ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನ ಜನರೇಟ್ ಮಾಡಿದೆ ಅಂತ. ಮತ್ತು ಫಂಡ್ ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 110 ಇದೆ. ಅಂದ್ರೆ ಬೆಂಚ್ ಮಾರ್ಕ್ 10% ಮೇಲ್ ಹೋದ್ರೆ ಈ ಫಂಡ್ 11% ಮೇಲ್ ಹೋಗುತ್ತೆ. ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು 101 ಇದೆ. ಅಂದ್ರೆ ಬೆಂಚ್ ಮಾರ್ಕ್ 10% ಫಾಲ್ ಆದ್ರೆ ಕೆಳಗೆ ಬಂದ್ರೆ ಈ ಫಂಡ್ 10.1% ಕೆಳಗೆ ಹೋಗುತ್ತೆ ಅಂತ. ಮತ್ತು ರಿಟರ್ನ್ಸ್ ಅನ್ನು ನೋಡೋದಾದ್ರೆ JM ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್ ನ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಯನ್ನ 3, 5, 7 ಮತ್ತು 10 ವರ್ಷಗಳಲ್ಲಿ ಬೀಟ್ ಮಾಡಿದೆ. ಇದು ನಮ್ಮ ಕೊನೆ ಫಂಡ್ ನ ಕ್ರಿಟಿಕಲ್ ಅನಾಲಿಸಿಸ್. ಸೊ ಕೊನೆ ಪಾರ್ಟ್ಗೆ ಬಂದಿದ್ದೀವಿ, ಕನ್ಕ್ಲೂಷನ್ ಪಾರ್ಟ್ಗೆ ಬಂದಿದ್ದೀವಿ. ಈ ವಿಡಿಯೋನಲ್ಲಿ ನಾವು 3 ಬೆಸ್ಟ್ ವ್ಯಾಲ್ಯೂ ಫಂಡ್, ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ ನಿಂದ 5 ಸ್ಟಾರ್ ರೇಟಿಂಗ್ ಸಿಕ್ಕಿರುವಂತ ಫಂಡ್ಸ್ ನ ಬಗ್ಗೆ ನೋಡಿದ್ದೀವಿ. ಆದ್ರೆ ಜಸ್ಟ್ ಬಿಕಾಸ್ ಈ 3 ಫಂಡ್ಸ್ ವ್ಯಾಲ್ಯೂ ಸ್ಟೈಲ್ ಫ್ಲೋ ಮಾಡ್ತವೆ ಅನ್ನೋ ಕಾರಣಕ್ಕೆ ಇವುಗಳ ಪೋರ್ಟ್ಫೋಲಿಯೋ ಸಿಮಿಲರ್ ಇರುತ್ತೆ ಅನ್ನೋ ಹಾಗಾಗೋದಿಲ್ಲ. ಹಾಗಾಗಿ ಮಾರ್ಕೆಟ್ ಕ್ಯಾಪ್ ಅಲೋಕೇಶನ್ ಮತ್ತು ಕ್ಯಾಶ್ ಹೋಲ್ಡಿಂಗ್ಸ್ ಕೂಡ ನೋಡಲೇಬೇಕು. ICICI ಪ್ರೊಡೆನ್ಷಿಯಲ್ ವ್ಯಾಲ್ಯೂ ಫಂಡ್ ನ ಪೋರ್ಟ್ಫೋಲಿಯೋ ಉಳಿದ 2 ಫಂಡ್ಗಳಿಗಿಂತ ಭಿನ್ನವಾಗಿದೆ. ಹೇಗೆ ಅಂದ್ರೆ ಇದೊಂದು ಲಾರ್ಜ್ ಕ್ಯಾಪ್ ಹೆವಿ ಪೋರ್ಟ್ಫೋಲಿಯೋ ಮತ್ತು ಈ ಫಂಡ್ ಸ್ಮಾಲ್ ಕ್ಯಾಪ್ ನ ಉಳಿದ ಫಂಡ್ಗಳಿಗಿಂತ ಕಮ್ಮಿ ಅಲೋಕೇಶನ್ ಅನ್ನು ಹೊಂದಿದೆ. ಇನ್ನೊಂದು ಕಡೆ HSBC ವ್ಯಾಲ್ಯೂ ಫಂಡ್ ಸ್ಮಾಲ್ ಕ್ಯಾಪ್ ಅಲೋಕೇಶನ್ ಕಮ್ಮಿ ಮಾಡಿದೆ ಮತ್ತು ಮಿಡ್ ಕ್ಯಾಪ್ ನ ಅಲೋಕೇಶನ್ ಅನ್ನ ಹೆಚ್ಚು ಮಾಡಿದೆ. ಆದ್ರೆ ಇನ್ನು ಫಂಡ್ ನ ಅಲೋಕೇಶನ್ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ನ ಕಡೆಗೆ ರಿಲೇಟಿವ್ಲಿ ಜಾಸ್ತಿ ಇದೆ. ಈ 3 ಫಂಡ್ಗಳಲ್ಲಿ JM ವ್ಯಾಲ್ಯೂ ಫಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ನಲ್ಲಿ ಸುಮಾರು 53% ಅಲೋಕೇಶನ್ ಅನ್ನು ಹೊಂದಿದೆ. ಇದು ಎಲ್ಲದಕ್ಕಿಂತ ಜಾಸ್ತಿ. ಸ್ಮಾಲ್ ಕ್ಯಾಪ್ ನ ಅಲೋಕೇಶನ್ ಫೆಬ್ರವರಿ ಮತ್ತು ಮಾರ್ಚ್ 2025ರಲ್ಲಿ 35% ಇಂದ ಹೆಚ್ಚಾಗಿ ಈಗಿನ ಲೆವೆಲ್ಗೆ ಬಂದಿದೆ. ಅಂದ್ರೆ 53% ಹೋಗಿದೆ. ಅಲ್ಲದೆ ಲಾರ್ಜ್ ಕ್ಯಾಪ್ ನ ಅಲೋಕೇಶನ್ 51% ಇಂದ ಕಡಿಮೆ ಆಗಿ 29% ವರೆಗೆ ರೆಡ್ಯೂಸ್ ಆಗಿದೆ. ಸೊ ಈ 3 ಫಂಡ್ಗಳಲ್ಲಿ ನೀವು ನಿಮ್ಮ ರಿಸ್ಕ್ ಅಪಟೈಟ್, ಇನ್ವೆಸ್ಟ್ಮೆಂಟ್ ಹಾರಿಜಾನ್ ಮತ್ತು ಬಾಕಿ ಕೀ ಫ್ಯಾಕ್ಟರ್ಸ್ ನ ಆಧಾರದ ಮೇಲೆ ಫಂಡ್ಸ್ ಸೆಲೆಕ್ಟ್ ಮಾಡೋದು ಉತ್ತಮ. ಈಗ ನಾವು 3 ಫಂಡ್ಸ್ ನ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನೋಡಿದೀವಿ. ಈಗ ಒಂದು ಇಂಪಾರ್ಟೆಂಟ್ ವಿಷಯವನ್ನ ನೋಡೋಣ, ಪೋರ್ಟ್ಫೋಲಿಯೋ ಓವರ್ಲ್ಯಾಪ್. ಇದರಿಂದ ನಿಮಗೆ ಈ ಫಂಡ್ಸ್ ನಲ್ಲಿ ಎಷ್ಟು ಸ್ಟಾಕ್ಸ್ ಕಾಮನ್ ಆಗಿದಾವೆ ಅಂತ ಗೊತ್ತಾಗುತ್ತೆ. ಈ ಟೇಬಲ್ ಅನ್ನ ನೋಡಿ. JM ವ್ಯಾಲ್ಯೂ ಫಂಡ್ ನ ಪೋರ್ಟ್ಫೋಲಿಯೋ ಬಾಕಿ 2 ಫಂಡ್ಸ್ ಗಳಿಗಿಂತ ಡಿಫರೆಂಟ್ ಆಗಿದೆ. ಇದರ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಕೇವಲ 19 to 20% ಇದೆ. ಅದೇ ICICI ಪ್ರೊಡೆನ್ಷಿಯಲ್ ಮತ್ತು HSBC ವ್ಯಾಲ್ಯೂ ಫಂಡ್ಸ್ ನ ಪೋರ್ಟ್ಫೋಲಿಯೋದಲ್ಲಿ 28% ಓವರ್ಲ್ಯಾಪ್ ಇದೆ.
ಇದ್ರ ಜೊತೆಗೆ ಇನ್ನೊಂದು ಫ್ಯಾಕ್ಟರ್, ನೀವು ಫಂಡ್ ಸೆಲೆಕ್ಟ್ ಮಾಡುವಾಗ ಗಮನದಲ್ಲಿ ಇಡಲೇಬೇಕು, ಅದು ಎಕ್ಸ್ಪೆನ್ಸ್ ರೇಷಿಯೋ. HSBC ವ್ಯಾಲ್ಯೂ ಫಂಡ್ ಡೈರೆಕ್ಟ್ ಗ್ರೋತ್ ನ ಎಕ್ಸ್ಪೆನ್ಸ್ ರೇಷಿಯೋ ಬಾಕಿ ಎರಡೂ ಫಂಡ್ಸ್ ನ ಕಂಪ್ಯಾರಿಸನ್ ನಲ್ಲಿ ಕಮ್ಮಿನೇ ಇದೆ. ಎಲ್ಲ ಫ್ಯಾಕ್ಟರ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಫಂಡ್ ಅನ್ನ ಸೆಲೆಕ್ಟ್ ಮಾಡಿ. ಕೊನೆಯದಾಗಿ, ನಿಮಗೆ ಇವುಗಳಲ್ಲಿ ಯಾವ ವ್ಯಾಲ್ಯೂ ಫಂಡ್ ಇಂಟ್ರೆಸ್ಟಿಂಗ್ ಅನಿಸ್ತು, ಅಥವಾ ನೀವು ಇವುಗಳಲ್ಲಿ ಯಾವುದಾದ್ರೂ ಫಂಡ್ ನಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತು ನೆನಪಿಡಿ, ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ಗಾಗಿ ಮಾತ್ರ, ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಇನ್ವೆಸ್ಟ್ ಮಾಡೋ ಮುಂಚೆ ನಿಮ್ಮ ರಿಸರ್ಚ್ ಅನ್ನ ನೀವು ಖಂಡಿತವಾಗಿಯೂ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಇನ್ವೆಸ್ಟಿಂಗ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.